ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬೈರಪಲ್ಲಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಭೈರವೇಶ್ವರ ವಿದ್ಯಾನಿಕೇತನದಲ್ಲಿ ಈ ದಿನ ಹಬ್ಬದ ಸಂಭ್ರಮದಲ್ಲಿ ಇರುವಂತಹ ವಿಶೇಷತೆ ವಿದ್ಯಾರ್ಥಿನಿಯರು ಹಾಗೂ ಪೋಷಕರ ಸಂಭ್ರಮದ ಎಲ್ಲಾ ಮಕ್ಕಳ ಅರಿವು ಮೂಡಿಸುವ ಹಾಗೂ ಜ್ಞಾನೋದಯ ಬರುವ ನಿಟ್ಟಿನಲ್ಲಿ ಎಂ ಶ್ರೀರಾಮರೆಡ್ಡಿ ಕಾರ್ಯದರ್ಶಿ ಅವರು ಹಾಗೂ ವೆಂಕಟರೆಡ್ಡಿ ಆಡಳಿತ ನಿರ್ದೇಶಕರು ಮತ್ತು ಎಸ್ ವೆಂಕಟರಮಣ ಮುಖ್ಯ ಶಿಕ್ಷಕರು ಕಾಲೇಜು ಪ್ರಾಂಶುಪಾಲರಾದ ಗಂಗಾಧರ್ ಗೌಡ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ನೌಕರರು ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಈ ಸಂದರ್ಭದಲ್ಲಿ ಆಡಳಿತ ನಿರ್ದೇಶಕರಾದ ವೆಂಕಟರೆಡ್ಡಿ ಅವರು ಮಾತನಾಡಿ, ಜೈ ಶ್ರೀ ಗುರುದೇವ್ ಮಕ್ಕಳ ಸಂತೆಯನ್ನು ಏರ್ಪಡಿಸಿದ ವಿಶೇಷತೆ ಪಠ್ಯಪುಸ್ತಕಗಳಲ್ಲದೆ ನಮ್ಮ ಮಕ್ಕಳ ಗ್ರಾಹಕ ಪ್ರಜ್ಞೆ ಉಪಯೋಗಿಸಿ ನಮ್ಮ ಸ್ವಾಮೀಜಿ ಅವರ ಮಾರ್ಗದರ್ಶನದಂತೆ ಆಶೀರ್ವಾದ ಪಡೆದ ಹಾಗೂ ಇಲ್ಲಿನ ಕಾರ್ಯದರ್ಶಿ ಶ್ರೀರಾಮರೆಡ್ಡಿ ಅವರ ಆಶೀರ್ವಾದ ಪಡೆದ ವ್ಯವಹಾರ ಪ್ರಜ್ಞೆ ಶಿಕ್ಷಕರ ವೃಂದದವರು ಸೇರಿ ವ್ಯಾಪಾರದ ಮೂಲಕ ನ್ಯಾಯ ನೀತಿ ಧರ್ಮ ತಿಳಿದುಕೊಳ್ಳಲು ಮಕ್ಕಳಿಗೆ ಪ್ರತಿ ಪ್ರೇರಣೆಯನ್ನು ನೀಡಿದರು. ಈಗಿನ ನಮ್ಮ ಭೈರವೇಶ್ವರ ಶಾಲೆಯ ಅಂಗಳದಲ್ಲಿ 2022 ಮತ್ತು 23ನೇ ಸಾಲಿನ ಪ್ರಥಮ ಬಾರಿಗೆ ಒಂದು ದೊಡ್ಡ ಮಕ್ಕಳ ಸಂತೆಯನ್ನು ಏರ್ಪಡಿಸಿದ್ದೀವಿ. ಈ ಸಂತೆಗೆ ಮುಖ್ಯ ರೋವಾರಿಗಳು ಯಾರಪ್ಪ ಅಂದರೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಶ್ರೀರಾಮರೆಡ್ಡಿ ಸರ್ ಅವರು, ಅದೇ ರೀತಿ ನಮ್ಮ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ವೆಂಕಟರೆಡ್ಡಿ ಸರ್ ಅವರು, ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ವೆಂಕಟರೆಡ್ಡಿ ಸರ್ ಅವರು, ಜೊತೆಗೆ ಎಲ್ಲ ನಮ್ಮ ಶಿಕ್ಷಕ ಮತ್ತು ಶಿಕ್ಷಕಿಯರು ಸಿಬ್ಬಂದಿ ವರ್ಗ. ಒಟ್ಟಾರೆ ಇವತ್ತು ಈ ಶಾಲೆಯ ಅಂಗಳ ಹೇಗಾಗಿದೆ ಅಂದರೆ ಬಹಳ ಸಂತೋಷವಾಗಿದೆ. ಈ ಮಕ್ಕಳ ಸಂತೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚು ಮಾಡಬೇಕು ಅಂತೇಳಿ ಉದ್ದೇಶದಿಂದ ಕ್ಲಾಸ್ ರೂಮಲ್ಲಿ ಮಕ್ಕಳು ಗಣಿತ ಅಭ್ಯಾಸ ಮಾಡ್ತಾರೆ. ಆದರೆ ವ್ಯಾವಹಾರಿಕವಾಗಿ ಜ್ಞಾನ ಬರೋದು ಯಾವಾಗ ಅಂದರೆ ಪ್ರಾಕ್ಟಿಕಲ್ ಆಗಿ ಈ ಥರ ಒಂದು ಸಂತೆಯನ್ನು ಏರ್ಪಡಿಸಿ ಅವರೇ ವ್ಯಾಪಾರ ಮಾಡಿ ಅವರೇ ಎಲ್ಲ ಬಂಡವಾಳವನ್ನು ಹೂಡಿ ಅವರೇ ಲಾಭ ನಷ್ಟಗಳನ್ನು ಅನುಭವಿಸಿದಾಗ ಮಕ್ಕಳಲ್ಲಿ ನಿಜವಾದ ಒಂದು ವ್ಯಾವಹಾರಿಕ ಜ್ಞಾನ ಲಭಿಸುತ್ತೆ. ಅದಕ್ಕಾಗಿ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಸಹ ಶಿಕ್ಷಕರು ಮತ್ತು ಎಲ್ಲ ವರ್ಗದವರು ಸೇರಿ ಮಕ್ಕಳಲ್ಲಿ ಒಂದು ವಿಶೇಷವಾದ ಒಂದು ತರಬೇತಿಯನ್ನು ಕೊಟ್ಟು ಅವರಿಗೆ ಬಹಳ ದಿನಗಳಿಂದ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಇದರ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಈ ಮಕ್ಕಳ ಸಂತೆಯನ್ನು ಏರ್ಪಾಡು ಮಾಡಿದ್ದೀವಿ. ಎಲ್ಲ ರೀತಿಯ ಪಾನಿಪುರಿಯಿಂದ ಮಸಾಲೆ ಪುರಿಯಿಂದ ಹಿಡ್ಕೊಂಡು ಗೋಬಿ ಮಂಚೂರಿಯಿಂದ ಹಿಡ್ಕೊಂಡು ಅಲ್ಲಿ ಏನು ಫ್ರೂಟ್ ಸಲಾಡ್ಸಿಂದ ಹಿಡ್ಕೊಂಡು ತರಕಾರಿಗಳು, ಮುಖ್ಯವಾಗಿ ಎಲ್ಲ ರೀತಿಯ ತರಕಾರಿಗಳು ಸಿಗ್ತಾಯಿದೆ. ಇವತ್ತು ಎಲ್ಲ ರೀತಿಯ ತಿಂಡಿಗಳು ಸಿಗ್ತಾಯಿದೆ, ಸಿಹಿ ತಿಂಡಿಗಳಿದೆ, ಎಲ್ಲ ರೀತಿಯ ತಿಂಡಿಗಳು ಇವತ್ತು ಇಲ್ಲಿ ಮಾಡ್ತಾಯಿದ್ದಾರೆ. ಹಾಗಾಗಿ ಭಾಳ ಸಂತೋಷ ಆಗಿದೆ. ನಮಗೆ ಇದೇ ರೀತಿ ಸಂತೆಗಳನ್ನು ಮುಂದೆ ಪ್ರತಿ ವರ್ಷವೂ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಆಡಳಿತ ಅಧಿಕಾರಿಗಳು ಆಗ್ಬೋದು, ನಮ್ಮ ಕಾರ್ಯದರ್ಶಿಗಳಾಗ್ಬೋದು, ನಮ್ಮ ಮುಖ್ಯ ಶಿಕ್ಷಕರಾಗ್ಬೋದು, ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ 22ನೇ ಸಾಲಿನಲ್ಲಿ ಮಕ್ಕಳ ಸಂತೆಯನ್ನು ಫಸ್ಟ್ ಟೈಮ್ ನಮ್ಮ ಕ್ಯಾಂಪಸ್ಸಲ್ಲಿ ಏರ್ಪಡಿಸಿದ್ದೀರಿ. ಇಲ್ಲಿ ನೋಡಿದ್ರೆ ಇಷ್ಟು ಸಂಭ್ರಮ ನೋಡ್ತಾ ಇದ್ದರೆ ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಲ್ಲಿ ಎಷ್ಟು ವ್ಯವಹಾರ ಜ್ಞಾನ ಇದೆ ಅಂತಂದರೆ ಅಕಾಡೆಮಿಕಲ್ಲಿ ಮಕ್ಕಳು ಸ್ವಲ್ಪ ಹಿಂದೆ ಇದ್ರೂ ವ್ಯಾವಹಾರಿಕ ಜ್ಞಾನದಲ್ಲಿ ಎಷ್ಟು ಮುಂದೆ ಇದ್ದಾರೆ ಅಂತ ನೋಡಿದ್ರೆ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಅವರ ವ್ಯಾವಹಾರಿಕ ಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ನೋ ಕಾಂಪ್ರಮೈಸ್, ಯಾವುದೇ ರೇಟ್ ಹೇಳೋದ್ರಲ್ಲಿ ಪ್ರೈಸನ್ನು ಫಿಕ್ಸ್ ಮಾಡೋದ್ರಲ್ಲಿ ಯಾವ ಕಾಂಪ್ರಮೈಸು ಮಾಡ್ಕೊಳ್ತಾ ಇಲ್ಲ ಮಕ್ಕಳು. ಈವನ್ ಟೀಚರ್ಸ್ ಅದನ್ನು ಕೇಳಿದ್ರು ಅವ್ರು ಯಾವುದ್ರೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ವ್ಯವಹಾರ ಜ್ಞಾನವನ್ನು ಮಕ್ಕಳು ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಬರೀ ಅಕಾಡೆಮಿಕ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಇದು ಆಲ್ರೌಂಡ್ ಡೆವಲಪ್ಮೆಂಟನ್ನು ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ಶಾಲೆಗಳಲ್ಲೂ ಈ ಥರ ಏರ್ಪಡಿಸಿದ್ರೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬರುತ್ತೆ. ಯಾರು ತಗೊಂತಾರೆ? ವ್ಯಾಪಾರದ ಮಳಿಗೆಗಳನ್ನು ಒದಗಿಸಿ ಎಲ್ಲ ಮಕ್ಕಳಿಗೆ ವ್ಯಾಪಾರ ಮಾಡಿದ್ದಾರೆ ಎಂದು ಮಕ್ಕಳ ಪೋಷಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿದರು. ಹಾಗೂ ಯಾವ ಸಮಾಜದಲ್ಲಿರಬೇಕು ಮತ್ತು ಜ್ಞಾನದ ಜೊತೆ ಪ್ರಜ್ಞೆ ಇರಬೇಕು ಎಂಬುದು ದಿನಬಳಕೆ ಎಲ್ಲ ವಸ್ತುಗಳ ಮಾರಾಟ ಮೂಲಕ ಮಾಡಿರುವ ಮಕ್ಕಳಿಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಮಕ್ಕಳ ಸಂತೆ ಜೀವನದಲ್ಲಿ ಮರೆಯುವುದಿಲ್ಲ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಮುಖ್ಯ ಶಿಕ್ಷಕರಾದ ಎಸ್ ವೆಂಕಟರಮಣರವರು ಮಾತನಾಡಿ, ಈ ಸಂಸ್ಥೆಯಲ್ಲಿ ಸುಮಾರು 2500 ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ
ಮಾಡುತ್ತಿದ್ದಾರೆ. ಸಿಬ್ಬಂದಿ ವರ್ಗದವರು ಸುಮಾರು 150 ಜನರು ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಸಂಸ್ಕಾರ ಎಂದರೆ ಇಂಥ ಕಾರ್ಯಕ್ರಮಗಳು ಮಾಡುವುದು ಮುಖ್ಯ ಎಂಬುದಾಗಿ ತಿಳಿಸಿದರು. LKGಯಿಂದ PUC ವಿದ್ಯಾರ್ಥಿಗಳು ಅವರಿಗೆ ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡಿದರು. ಶ್ರೀರಾಮ್ ರೆಡ್ಡಿ ಅವರ ಸಂಕಲ್ಪದಂತೆ ನಮ್ಮ ಸ್ವಾಮೀಜಿಗಳ ಮಾರ್ಗದರ್ಶನ ನಮ್ಮ ಗುರಿ ಎಂಬುದಾಗಿ ತಿಳಿಸಿದರು. ಶಿಕ್ಷಕರಾದ ಮೂರ್ತಿ ಅವರು ಮಾತನಾಡಿ, ಪ್ರಥಮ ಬಾರಿಗೆ ದೊಡ್ಡ ಸಂತೆಯನ್ನು ಏರ್ಪಡಿಸಿದ್ದೇವೆ. ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರು ವ್ಯಾವಹಾರಿಕ ಜ್ಞಾನ ಬೇಕಾದರೆ ಇಂಥ ಕಾರ್ಯಕ್ರಮ ತರಬೇತಿ ನೀಡಿದ ಎಲ್ಲ ಶಿಕ್ಷಕ ವೃಂದದವರಿಗೆ ಎಲ್ಲ ರೀತಿಯ ವಸ್ತುಗಳ ಮಾರಾಟ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇದೇ ರೀತಿ ಕಾರ್ಯಕ್ರಮ ಮಾಡುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿ ಪದ್ಮಾರೆಡ್ಡಿ ಅವರು ಮಾತನಾಡಿ, ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಇದೆ ಎಂಬುದು ಇದು ಸಾಕ್ಷಿಯಾಗಿದೆ. ಯಾವುದೇ ವ್ಯಾಪಾರದಲ್ಲಿ ಒಂದೇ ರೇಟ್ ಎಂಬುದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಇಂತಹ ಸಂತೆ ಕಾರ್ಯಕ್ರಮ ಮಾಡಿದಾಗ ಮಕ್ಕಳಲ್ಲಿ ಅರಿವು ಮೂಡಿಸುವ ಬಗ್ಗೆ ಜಾಸ್ತಿ ಆಗ್ತದೆ ಹಾಗೂ ವ್ಯವಸ್ಥಾಪಕರಾದ ಶ್ರೀರಾಮ್ ರೆಡ್ಡಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕ ವೃಂದದವರಿಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ವಿವಿಧ ರೀತಿಯ ಮುಖದಲ್ಲಿ ಕಳೆ ತುಂಬಿ ವ್ಯಾಪಾರ ಮಾಡುವಾಗ ಇಡೀ ಶಾಲೆಯಲ್ಲಿ ಸಂತೋಷದ ಸುದ್ದಿ ಹರಡಿತು ಎಂಬುದಾಗಿ ಪೋಷಕರಲ್ಲಿ ಕಿವಿಮಾತು ನುಡಿದರು. ಎಷ್ಟು ಜನ ಕೊಟ್ಟಿದ್ದೀರಿ? ಈ ವ್ಯಾಪಾರ ಮಾಡಿದ್ಮೇಲೆ ಸ್ವಲ್ಪ ಐಡಿಯಾ ಬಂತಾ? ಏನು ಐಡಿಯಾ ಬಂತು? ಅಂಜಪ್ಪ ನೋಡಿ ಈ ಕಡೆ. ಆಯಾ ಕ್ಲಾಸ್ ಟೀಚರ್ ಮತ್ತು ಟೀಮ್ ಲೀಡರ್ ಏನು ಮಾಡ್ತಾ ಇವತ್ತೇನು ವಿಚಾರ? ಸ್ಟಾರ್ಟ್ ಮಾಡಿ. ಜೈ ಶ್ರೀ ಗುರುದೇವ್. ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ಬೈರಪಲ್ಲಿ ಶ್ರೀನಿವಾಸಪುರ ತಾಲೂಕಿನ ವತಿಯಿಂದ ಈ ದಿನ ನಾವು ಮಕ್ಕಳ ಸಂತೆಯನ್ನು ಏರ್ಪಡಿಸಿದ್ದೇವೆ. ನಮ್ಮ ಈ ಸಂಸ್ಥೆಯಲ್ಲಿ KG ಹಿಡಿದು PUC ಡಿಗ್ರಿ ಕಾಲೇಜಿನವರಿಗೆ 2400 ಜನ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ನಾವು ಪಠ್ಯವಸ್ತುಗಳಲ್ಲದೆ ವಿಶೇಷವಾಗಿರ್ತಕ್ಕಂಥ ಪಠ್ಯೇತರ ವಿಷಯಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಹಾಗಂತೇಳಿ ನಮ್ಮ ಮಕ್ಕಳಲ್ಲಿ ಒಂದು ಗ್ರಾಹಕ ಪ್ರಜ್ಞೆಯನ್ನು ಉಂಟು ಮಾಡುವುದರ ಒಂದು ಉದ್ದೇಶವನ್ನಾಗಿ ಮಾಡಿ ಇದನ್ನು ನಾವು ನಮ್ಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶಯ ಮತ್ತು ನಮ್ಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮತ್ತು ನಮ್ಮ ಶಾಖಾಮಠದ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಶ್ರೀರಾಮ್ ರೆಡ್ಡಿಯವರ ಆಶೀರ್ವಾದವನ್ನು ತೆಗೆದುಕೊಂಡು ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ಸೇರಿ ಮಕ್ಕಳಿಗೆ ಒಂದು ಗ್ರಾಹಕ ಪ್ರಜ್ಞೆಯನ್ನು ಉಂಟು ಮಾಡುವುದರ ಮೂಲಕ ಮತ್ತು ವ್ಯಾಪಾರದಲ್ಲಿ ಸತ್ಯ, ನ್ಯಾಯ, ನಿಷ್ಠುರತೆ, ಒಂದು ಅಲ್ಪ ಲಾಭದ ಮೂಲಕ ಹೇಗೆ ಸಮಾಜದಲ್ಲಿ ಒಂದು ಸ್ವಶಕ್ತಿಯಿಂದ ಬದುಕತಕ್ಕಂಥ ವಿಚಾರ ಮತ್ತು ಹೊರಗಿನ ಪ್ರಪಂಚದಲ್ಲಿ ಈ ಒಂದು ಪ್ರಾಪಂಚಿಕ ಪ್ರಜ್ಞೆಯನ್ನು ಇಟ್ಟುಕೊಂಡು ಪಠ್ಯ ವಿಷಯಗಳ ಜೊತೆಗೆ ಮತ್ತು ಜ್ಞಾನದ ಜೊತೆಗೆ ಒಂದು ವ್ಯವಹಾರ ಪ್ರಜ್ಞೆ, ಗ್ರಾಹಕ ಪ್ರಜ್ಞೆ ಮತ್ತು ವ್ಯಾಪಾರದಲ್ಲಿ ನ್ಯಾಯ, ನೀತಿ, ಸತ್ಯಗಳ ಒಂದು ಮೌಲ್ಯಗಳನ್ನು ಮಕ್ಕಳಿಗೆ ಪ್ರತಿಬಿಂಬಿಸಲು ನಾವು ಅವರಿಗೆ ಒಂದು ಪ್ರೇರಣೆ ಕೊಟ್ಟಿವಿ. ನಮ್ಮೆಲ್ಲ ಶಿಕ್ಷಕಿಯರು ಕಳೆದ 15 ದಿನಗಳಿಂದ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೇರಣೆಯನ್ನು ಕೊಡುವುದರ ಮೂಲಕ ಅವರು ಇವತ್ತು ದಿನಬಳಕೆಯ ಅನೇಕ ವಸ್ತುಗಳು ಮತ್ತು ತಿನ್ನತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ಎಲ್ಲ ಜನಗಳು ಬಳಸ್ತಕ್ಕಂತಹ ವಸ್ತುಗಳನ್ನು ಇವತ್ತು ಸ್ಟಾಲ್ಸನ್ನಾಗಿ ಮಾಡಿ ಮಳಿಗೆಗಳನ್ನು, ವ್ಯಾಪಾರ ಮಳಿಗೆಗಳನ್ನಾಗಿ ಮಾಡಿ ಮಕ್ಕಳೇ ಒಂದು ಗುಂಪು ಮನೋಭಾವದಿಂದ 5 ಜನ, 6 ಜನ, 10 ಜನ ಮತ್ತು ತರಗತಿಯ ಮಕ್ಕಳು ಸೇರಿಕೊಂಡು ಎಲ್ಲ ರೀತಿಯ ಗ್ರಾಹಕ ವಸ್ತುಗಳನ್ನು ಇವತ್ತು ಮಾರಾಟ ಮಳಿಗೆಗಳನ್ನಾಗಿ ಮಾಡಿ ಒಂದು ಅಲ್ಪ ಲಾಭವನ್ನು ಇಟ್ಟುಕೊಂಡು ವ್ಯವಹಾರ ಪ್ರಜ್ಞೆಯನ್ನು ಮಾಡಿದ್ದಾರೆ. ಇದಾದ ನಂತರ ಎಲ್ಲವನ್ನೂ ಅವರು ಕೂಡಿ ಕಳೆದು ಒಂದು ಅಲ್ಪ ಲಾಭವನ್ನು ಗಳಿಸಿ ಹೇಗೆ ಮುಂದೆ ಪ್ರಾಪಂಚಿಕ ಜೀವನವನ್ನು ಕಂಡುಕೊಳ್ಳಬಹುದು ಅಂತಕ್ಕಂಥ ಪ್ರಜ್ಞೆಯನ್ನು ಕೊಡಬೇಕು ಅಂತ ಅಂದ್ಕೊಂಡ್ವಿ. ಆ ಪ್ರಕಾರ
ಇವತ್ತು ವಿಶೇಷವಾಗಿರ್ತಕ್ಕಂತಹ ಒತ್ತನ್ನು ಅನೇಕ ಜನ ಪೋಷಕರು, ಶಿಕ್ಷಕರು ಮಕ್ಕಳಿಗೆ ವಸ್ತುಗಳನ್ನು ಕೊಳ್ಳುವುದರ ಮೂಲಕ ಮತ್ತು ಪ್ರೇರಣೆ ಕೊಡುವುದರ ಮೂಲಕ ವ್ಯವಹಾರ ಪ್ರಜ್ಞೆಯನ್ನು ಮೂಡಿಸಿಕೊಳ್ಳಲು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮತ್ತು ನಮ್ಮ ಮಕ್ಕಳಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಿಸಿ ತುಂಬ ಯಶಸ್ಕರ ಜಯಶ್ರೀ ಗುರುದೇವ್ ಈ ದಿನ ನಮ್ಮ ಬೈರೇಶ್ವರ ಶಾಲೆಯ ಸಾಫ್ಟ್ ಕಲೆಕ್ಷನ್ ಇದೆ.